ಹೇಳ್ಬಿಟ್ಟು ಹೊರಡ್ತಾ ಇದೀನಿ. ಅವನಿನ್ನೂ ಊಟ ಮಾಡಿಲ್ವಂತೆ, ಅವ್ನ ಎಷ್ಟೊತ್ತಾದ್ರೂ ಮಾಡಿ ನಮ್ಗೇನಂತೆ. ನಮ್ಗೆ ಅಷ್ಟೇ, ಇನ್ನೇನ್ ಮಾಡಕ್ಕಾಗುತ್ತೆ ಅಂಟಿ. ಟೈಮ್ ಎಷ್ಟಂటే 11 ಗಂಟೆ ಆಯ್ತು, ಊಟ ಮಾಡ್ಬೇಕಲ್ವಂತೆ. ನಮ್ಮ ರೋಷನ್ ಅವ್ರ ಅಮ್ಮ ಇವರು. ರೋಷನ್, ಒಂದೇ ಒಂದ್ಸಲ ನಿನ್ ಗಂಡಂಗೆ ಒಂದ್ಸಲ ಲಾಸ್ಟ್ ಐ ಲವ್ ಯು ಹೇಳ್ಬಿಡು. ನೋಡಕ್ ಆಗ್ತಾ ಇಲ್ಲ ಇದನ್ನ ಕಣ್ಣಾರೆ, ನನ್ ಕಣ್ಣಲ್ಲಿ ನೋಡಕ್ ಆಗ್ತಾ. ಕೋರ್ಸ್ ನಾನು ಕೂಡ ಫಸ್ಟ್ ಟೈಮ್ ಒಂದು ಮುಸ್ಲಿಂ ಎಂಗೇಜ್ಮೆಂಟ್ ಅಟೆಂಡ್ ಮಾಡ್ತಾ ಇರೋದು. ರೋಷನ್, ಅವ್ರು ಕೊಡೋದು ತಗೊಳ್ಳೋದಲ್ಲ, ನೀವು ಮಡಿಕಳಿ. ಊಟ ಯಾವ ಕಡೆ ಹೇಳಿ, ನಾವು ಊಟಕ್ಕೆ ಹೋಗ್ತೀವಿ. ಹಾಯ್, ಹಲೋ ಕರ್ನಾಟಕ, ನಮಸ್ಕಾರ. ಏನ್ರಿ ಸಮಾಚಾರ? ಏನ್ ಪ್ರಕಾಶ್ ಕಾಲ್ವಿಪಿಕ್ಕೆ ಕೋಟೆಲ್ ಹಾಕೊಂಡ್ ರೆಡಿ ಆಗ್ಬಿಟ್ಟಾರ ಅಂತ ಯೋಚನೆ ಮಾಡ್ತಾ ಇದೀರಾ? ಇಲ್ಲಿ ನಮ್ಮ ಫ್ರೆಂಡ್ ಒಬ್ಬಂದು ಎಂಗೇಜ್ಮೆಂಟ್ ಇತ್ತು. ಹಾ, ಇವಂದಂತೆ ನೋಡಿ. ಮದ್ವೆ ಆಗಿ ನೇನ್ ಮಗ ಮಾಡ್ಕೊಳ್ಳೋ ಟೈಮ್ ಬತ್ತಿ ಈಗ ಎಂಗೇಜ್ಮೆಂಟ್ ಅಂತ. ಸೊ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ ಎಲ್ಲ. ನಮ್ಮ ರೋಷನ್ ಬ್ರೋದು ಎಂಗೇಜ್ಮೆಂಟ್ ಇದೆ. ಸೊ ಎಂಗೇಜ್ಮೆಂಟ್ ಗೆ ಹೋಗಕ್ಕೆಲ್ಲ ರೆಡಿ ಆಗ್ತಾ ಇದೀವಿ. ನಾನ್ ರೆಡಿ ಆಗಿದ್ದೀನಿ, ಇವನ್ ಇನ್ನೂ ರೆಡಿ ಆಗಿಲ್ಲ. ಏಮಂತ ಸ್ವಲ್ಪ ಲೇಟ್. ಆಕ್ಚುಲಿ ಇವನ್ ಪಾಪ ಫುಲ್ ಫೀಲಿಂಗ್ ಅಲ್ಲ, ಅವನ ಇವನ್ ಲವರ್ ಅಲ್ವಾ ರೋಷನ್. ಹೆಂಡತಿ, ಎರಡನೇ ಹೆಂಡತಿ. ಅದಕ್ಕೆ ಅಲ್ಲಿ ಎಂಗೇಜ್ಮೆಂಟ್ ಹೋಗಿ ಹಾಳು ಮಾಡ್ಬಿಟ್ಟು ಬರ್ತೀನಿ. ಏನ್ ಹಾಳು ಮಾಡ್ಬಿಟ್ಟು ಬರ್ತೀಯ? ಅವನು ನಂದು ವಿಡಿಯೋಸ್ ಗಳೆಲ್ಲ ಇದೆ, ಅದನ್ನೆಲ್ಲ ವೈರಲ್ ಮಾಡ್ಬಿಟ್ಟು ಬರ್ತೀನಿ. ಅಲ್ಲಿ ಪ್ರೊಜೆಕ್ಟರ್ ಹಾಕಿರ್ತಾರಲ್ಲ, ಅಲ್ಲಿ ಪ್ಲೇ ಮಾಡ್ಬಿಡ್ತೀಯಾ? ಅಲ್ಲಿ ಒಳಗಡೆ ಅಕ್ಷಿತಾ ರೆಡಿ ಆಗ್ತಾವಳೆ. ರೆಡಿ ಆಗೋಣ. ಒಳಗಡೆ ಬಿಟ್ಟು ಹಾಕೋತಿದ್ದಾಳೆ. ಸೊ ಬನ್ನಿ, ಇವತ್ತು ನಮ್ ಜೊತೆಗೆ ನೀವು ಕೂಡ ಬಂದು ರೋಷನ್ ಎಂಗೇಜ್ಮೆಂಟ್ ನೋಡ್ಬಿಟ್ಟು ಅಲ್ಲಿಂದನೇ ಎಲ್ಲ ಕಮೆಂಟ್ ಅಲ್ಲಿ ವಿಶ್ ಮಾಡಿ. ನೋಡಿ ಫ್ರೆಂಡ್ಸ್, ಅಕ್ಷಿತಾ ರೆಡಿಯಾಗಿ ಬಂದಿದ್ದಾಳೆ. ಈಗ ಹೇಗ್ ಕಾಣಿಸ್ತಾ ಇದೀನಿ ಅಂತ ಕಮೆಂಟ್ ಮಾಡ್ಬಿಡಿ. ಇಲ್ಲಿ ನೋಡಿ, ನನ್ನ ಹಸ್ಬೆಂಡ್. ನಿನ್ನ ಹಸ್ಬೆಂಡೇ ಕಾಣವ. ನನ್ನ ಹಸ್ಬೆಂಡ್ ಇವರು, ನನ್ನ ಹಸ್ಬೆಂಡ್. ನಿನ್ನ ಹಸ್ಬೆಂಡ್ ನನ್ನ ಹಸ್ಬೆಂಡ್ ಇವರು. ಅಲ್ಲಿ ಚೆನ್ನಾಗಿ ಕಾಣಿಸ್ತೀನಿ ಅನ್ಬಿಟ್ಟು ನಾನು ಅರ್ಧ ರೆಡಿ ಮಾಡೋಣ. ಹಾಗೆಲ್ಲ ಏನು ಇಲ್ಲ, ನಾನು ಏನು ಮೇಕಪ್ ಮಾಡ್ಕೊಂಡಿಲ್ಲ. ಲಿಪ್ಟಿಕ್ ಮಾತ್ರ ಒಂದ್ ಮಣ ಬಳ್ಕೊಂಡಿದ್ದೀನಿ ಅಷ್ಟೇ. ನನ್ ಲಿಪ್ಟಿಕ್ ಇವ್ರು ಬ್ಯಾಗ್ ಅಲ್ಲಿ ಎತ್ಕೊ ಹೋಗ್ಬಿಟ್ಟಿದ್ರು. ಆದ್ಮೇಲೆ ಬಂದ್ರೆ ಅದಕ್ಕೆ ಲಿಪ್ಟಿಕ್ ತಂದ್ಕೊಂಡ್ ಕೊಟ್ಟವ್ರೆ. ಅದೇನ್ರಿ? ಈಗ ಇದೇ ತರ ಕಾಗೇನೆ 20 ಲಕ್ಷ ಜನಕ್ಕೆ ಕಾಗೆ ಆಡ್ಸಿದೀರ. 20 ಲಕ್ಷ ಜನಕ್ಕೆ ಇಬ್ರು ಅಣ್ಣ ತಂಗಿಬ್ರು ಸೇರ್ಕೊಂಡು ಕಾಗೆ ಆಡ್ಸಿದೀರ. ಅವಾಗ್ಲೇ ನಿಂತ್ಕೊಬಿಟ್ಟು ಏನಂತಿದ್ದ ಗೊತ್ತಾ, ನೀನು ಅಣ್ಣ ಜನಗಳಿಗೆ ಮೋಸ ಮಾಡ್ತಾ ಇದ್ರಲ್ಲ ಸರಿನಾ ಅಂದ. ಏನ್ ಮೋಸ ಮಾಡಿದ್ವಿ ನಾವು ಅಂತ ಅಂದ್ರೆ, ಆಟ ಆಡ್ತಾ ಇದ್ದೀರಾ ಅಂತ ಬೈಕವನೇ ನಮ್ಗೆ. ಆತರ ಎಲ್ಲ ಜನಗಳಿಗೆ ಖುಷಿ ಪಡಿಸಿದೀವಿ ನಾವು. ಯಾವತ್ತೇ ಆಗ್ಲಿ ಏನಣ್ಣ, ಫೀಲ್ ಆದ್ಮೇಲೆ ಅದೇನಂತ್ರಲ್ಲ, ಅದೇ ದುಃಖ ಆದ್ಮೇಲೆ ಸುಖ ಅಂದಂಗೆ. ಎಮೋಷನಲ್ ಆದ್ಮೇಲೆ ನಾವು ಕಾಮಿಡಿ ತಂದಿದೀವಿ. ಎಮೋಷನಲ್ ಕಾಮಿಡಿ ಎರಡೂ ಇರ್ಬೇಕು. ಲೈಫ್ ಚಂದ. ಯಾವಾಗ್ಲೂ ನಕ್ಕೊಂಡೇ ಇರಕ್ಕಾಗತ್ತಾ? ಯಾವಾಗ್ಲೂ ಹೊತ್ಕೊಂಡೇ ಇರಕ್ಕಾಗತ್ತಾ? ಹೇಗ್ ಕಾಣಿಸ್ತಿದ್ದೀನಿ ಅಣ್ಣ ನಾನು ಇವತ್ತು? ಚೆನ್ನಾಗಿದೀಯಾ? ಎಸ್, ಆಫ್ ಕೋರ್ಸ್ ಚೆನ್ನಾಗಿದ್ಯಲ್ವಾ? ಅದಕ್ಕೋಸ್ಕರ ಅಲ್ವಾ? ಅಲ್ಲ, ಎಸ್ ಆಫ್ ಕೋರ್ಸ್ ಅಕ್ಷಿತಾ ಚೆನ್ನಾಗಿದ್ದಾಳೆ ಅಲ್ವಾ? ಚೆನ್ನಾಗಿರೋದಕ್ಕೆ ಅಲ್ವಾ ಮೂವಿಗೆ ಸೆಲೆಕ್ಟ್ ಆಗಿರೋದು. ಅಯ್ಯೋ, ಇದಕ್ಕೆ ಪ್ರಕಾಶ್ ಅಣ್ಣ ಜೊತೆ ಹೋಗೋದು ನಾನು ಯಾವಾಗ್ಲೂ, ನಿನ್ನ ಬಿಟ್ಬಿಟ್ಟು. ರೆಡಿ ಆಯ್ತಾ ಅವಳಿನ್ನ ಎಷ್ಟೊತ್ತು ಮಾಡ್ತಾಳೋ ಗೊತ್ತಿಲ್ಲ. ರೆಡಿ ಮಾಡಿ. ಹೌದು, ಎಲ್ಲಿಗೆ ರೆಡಿ ಆಗ್ತಿದ್ದೀರಾ ಹೇಳ್ರಿ ಸ್ವಲ್ಪ ಎಲ್ಲ. ರೋಷನ್ದು ಎಂಗೇಜ್ಮೆಂಟ್ ಇದೆ. ಎಲ್ಲಾ ಹೇಳ್ತಿರ್ತೀರಾ, ಏನೇನು ಅನ್ಕೊಂತೀರಲ್ಲ. ಸೊ ಇವತ್ತು ನಿಮ್ಗೆ ಸರ್ಪ್ರೈಸ್ ಜೊತೆಗೆ ಅವರು ಎಷ್ಟು ಅವತ್ತಿಂದ ಕೂಡ ಅವನು ನಮಗೂ ಹೇಳಿರ್ಲಿಲ್ಲ. ಇವಾಗ ಎಂಗೇಜ್ಮೆಂಟ್ ಆದ್ಮೇಲೆ ಮದ್ವೆ ಅಂತೆ. ಎಸ್, ಮದ್ವೆಗೆ ಸ್ವಲ್ಪ ಎಲ್ಲ ಟೈಮ್ ಹಿಡಿಯುತ್ತೆ. ಎಂಗೇಜ್ಮೆಂಟ್ ಮಾಡ್ಕೊಳ್ಳಿಲ್ಲ, ಡೈರೆಕ್ಟ್ ಮದ್ವೆನೆ ಆದ್ವಪ್ಪ. ಈಗ ನಾವು ಸಂಸಾರ ಮಾಡ್ತಾ ಇಲ್ವೇ? ನಿಮ್ದು ಲವ್ ಮ್ಯಾರೇಜ್. ಅವ್ರವ್ರ ಖುಷಿ ಅವ್ರವ್ರು ಮಾಡ್ಕೋಬೇಕು, ಅದನ್ನೆಲ್ಲ ನಾವ್ ಹೇಳ್ಬಾರ್ದು. ನಮ್ಗೆ ಅದೃಷ್ಟ ಇಲ್ಲ, ನಾವ್ ಮಾಡ್ಕೊಳ್ಳಿಲ್ಲ. ಅವ್ರಿಗೆ ಅದೃಷ್ಟ ಐತೆ, ಅವ್ರು ಮಾಡ್ಕೊಂಡವ್ರೆ. ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದ? ಹೌದು. ಮದ್ವೆ ಅಂತ ಇದೀನಿ ನಾನು. ಎಂಗೇಜ್ಮೆಂಟ್ ಅಲ್ಲಿ ಎಂಗೇಜ್ಮೆಂಟ್ ಫಸ್ಟ್ ಟೈಮ್ ನಾವ್ ಅಟೆಂಡ್ ಮಾಡಿದೀನಿ. ಇಬ್ರಿಗೂ ಫಸ್ಟ್ ಟೈಮು. ಸೊ ನಾನು ಫಸ್ಟ್ ಟೈಮ್. ಇವ್ರ ಅತ್ತಿಗೆ ಅವಳು ಫಸ್ಟ್ ಸೆಕೆಂಡ್ ಅತ್ತಿಗೆ, ನನ್ ವಾರ್ಗಿತ್ತಿ. ಸೊ ಇಬ್ರು ಹೋಗ್ತಾ ಇದೀವಿ. ಅವಳ ಎಂಗೇಜ್ಮೆಂಟ್ ಹೇಗಿರುತ್ತೆ ಅಂತ ನೋಡ್ಬಿಡಿ. ಸೊ ಎಸ್, ಆಫ್ ಕೋರ್ಸ್ ನಾನು ಕೂಡ ಫಸ್ಟ್ ಟೈಮ್ ಒಂದು ಮುಸ್ಲಿಂ ಎಂಗೇಜ್ಮೆಂಟ್ ಅಟೆಂಡ್ ಮಾಡ್ತಾ ಇರೋದು. ಹೇಗಿರುತ್ತೆ ಅವ್ರ ಶಾಸ್ತ್ರ ಸಂಪ್ರದಾಯ ಎಲ್ಲ ಅಂತ ನೋಡಕ್ಕೆ ನಮ್ಗೂ ಕುತೂಹಲ ಇದೆ. ಕುತೂಹಲದಿಂದ ಕಾಯ್ತಾ ಇದೀವಿ. ನನ್ ಬೆಸ್ಟ್ ಫ್ರೆಂಡ್ ಮುಸ್ಲಿಂ ಆದ್ರೂ ನಾವ್ ಅವ್ರ ಮದ್ವೆಗೆ ಹೋಗಿಲ್ಲ. ಬನ್ನಿ, ನಿಮ್ಗೂ ಕೂಡ ರೋಷನ್ ಎಂಗೇಜ್ಮೆಂಟ್ ತೋರಿಸ್ತೀವಿ.
ಬಾರಣ ಹೇರ್ ಸ್ಟ್ರೈಟ್ನಿಂಗು ಏನು ವಿಡಿಯೋ ಎಲ್ಲ ಮಾಡಕ್ಕಾಗಲ್ವಾ? ಓಕೆ ಫ್ರೆಂಡ್ಸ್, ಈಗ ನಾವು ಡೈರೆಕ್ಟ್ ಈಗ ಎಲ್ಲಿಗೆ ಹೋಗ್ತೀವಿ? ರೋಷನ್ ಎಂಗೇಜ್ಮೆಂಟ್ ಸ್ಪಾಟ್. ಏನೋ ಎಷ್ಟೊತ್ತಿಗೆ ಬರೋದು ಹಾ? ನೋಡಿ ಫ್ರೆಂಡ್, ನಮ್ ಜೊತೆಗೆ ಹೊರಟುಬಿಟ್ಟು ಇಲ್ಲಿ ಲೇಟ್ ಆಗಿ ಬಂದವ್ರು ಇವರು. ಯಾವ ಕಡೆಯಿಂದ ಬಂದ? ನಾವು ಮೇನ್ ರೋಡಲ್ಲೇ ಬಂದವಪ್ಪ. ಏನು ಎಂಟ್ರಿ ಮಾಡಿಸ್ತಾರೆ ಅಂತ ನೋಡ್ತಿದ್ದೀನಿ, ಮಾಡ್ತಾನೆ ಇನ್ನು ಈಗ ಬಂದಿರೋದ್ ಕಣ ಅವ್ರು. 6 ಗಂಟೆ ನೋಡಿ ಫ್ರೆಂಡ್ಸ್, ನಮ್ಮ ಏಮಂತು ಭಯ ಭಯ ಭಯ. ಇವತ್ತಿನ ಎಲ್ಲ ಈಗ ಚೈತ್ರ ಹೇಳ್ತವ್ರಣ್ಣ, ನನ್ ಬಿಟ್ಬಿಟ್ಟು. ಅಯ್ಯೋ ಹೇಳ್ತವ್ರಣ್ಣ, ಅಲ್ಲೋಣ ನನ್ ಬಿಟ್ಬಿಟ್ಟು ಮದುವೆ ಆಯ್ತೈದ್ರೆ ಅಲ್ಲೋಡೆ ಗಂಡದ ಅವ್ರು ಕೊಡೋದು ತಗೊಳ್ಳೋದು. ರೋಷನ್, ಅವ್ರು ಕೊಡೋದು ತಗೊಳ್ಳೋದಲ್ಲ, ನೀವು ಮಡಿಕಳಿ. ಊಟ ಯಾವ ಕಡೆ ಹೇಳಿ, ನಾವು ಊಟಕ್ಕೆ ಹೋಗ್ತೀವಿ. ರೆಡಿ ಆಗೈತಾ? ವಾ, ಇದು ಸರಿ ಇಲ್ಲ ಕಡು. ಒಂದೊಂದ್ಸತಿ ಲಾಸ್ಟ್ ನಿಮ್ ಗಂಡು ಒಂದ್ಸತಿ ಐ ಲವ್ ಯು ಹೇಳ್ಬಿಡು. ರೋಷನ್, ಒಂದೇ ಒಂದ್ಸಲ ನಿನ್ ಗಂಡಂಗೆ ಒಂದ್ಸಲ ಲಾಸ್ಟ್ ಐ ಲವ್ ಯು ಹೇಳ್ಬಿಡು. ಏನ್ ಹೇಳೋದಿಲ್ಲ. ನೋಡಕ್ ಆಗ್ತಿಲ್ಲ ಇದನ್ನ ಕಣ್ಣಾರೆ, ನನ್ನ ಕಣ್ಣಲ್ಲಿ ನೋಡಕ್ ಆಗ್ತಿಲ್ಲ. ಅಣ್ಣನ್ ಫೋಟೋಶೂಟ್. ಮೊನ್ನೆ ತಲೆಗೆ ಇವಾಗೆಲ್ಲ ಊಟ ಬಂದಿದ್ದೀವಿ. ಊಟ ಏನಾಗ್ತಾರೆ ಅಂತ ವೇಟ್ ಮಾಡ್ತಾ ಇದ್ದೀವಿ. ಹೇಮಂತ, ಯಾವ್ದು ಬೇಕು? ಏನೋ ಸ್ವೀಟ್ ಕೊಟ್ಟಿದ್ದಾರೆ. ಇದೆಲ್ಲ ಬೋಲಲ್ಲಿ ಕೊಡ್ತಾರೆ ಫ್ರೆಂಡ್ಸ್, ನಮಗೆ ನಾವೇ ಬಡ್ಸ್ಕೋಬೇಕು. ನೋಡಿ ಫ್ರೆಂಡ್ಸ್, ದೊಡ್ಡ ಬಟ್ಲಲ್ಲಿ ಬಿರಿಯಾನಿ ಕೊಟ್ಟವ್ರಲ್ಲಿ. ಯಾರಿಗೆ ಎಷ್ಟು ಬೇಕು ಹಾಕಿ ತಿಂತಾ ಇರೋದಂತೆ. ಸೊ ಫ್ರೆಂಡ್ಸ್, ಊಟ ಗಿಟ ಎಲ್ಲ ಆಯ್ತು. ಊಟ ಎಲ್ಲ ಫುಲ್ ಚೆನ್ನಾಗಿತ್ತು. ಇವಾಗ ಊಟ ಮುಗಿಸ್ಕೊಂಡು ರೋಷನ್ಗೆ ಬಾಯ್ ಹೇಳ್ಬಿಟ್ಟು ಹೊರಡ್ತಾ ಇದೀನಿ. ಅವನಿನ್ನೂ ಊಟ ಮಾಡಿಲ್ವಂತೆ, ಅವ್ನ ಎಷ್ಟೊತ್ತಾದ್ರೂ ಮಾಡಿ ನಮ್ಗೇನಂತೆ. ನಮ್ಗೆ ಅಷ್ಟೇ, ಇನ್ನೇನ್ ಮಾಡಕ್ಕಾಗುತ್ತೆ ಅಂತೆ. ಟೈಮ್ ಎಷ್ಟಂತೆ 11 ಗಂಟೆ ಆಯ್ತು. ಊಟ ಮಾಡ್ಬೇಕಲ್ವಂತೆ. ಅವನಿಗೆ ನಮ್ಮ ರೋಷನ್ ಅವ್ರ ಅಮ್ಮ ಇವರು ಬಾಯ್ ಮಾಡಿ ಅಂತೆ. ಬಾಯ್ ಅಂತೂ ಇಂತೂ ನಮ್ಮ ಹೇಮಂತ್ಗೆ ಮೋಸ ಮಾಡ್ಬಿಟ್ಟು ಹಳ್ಳಕ್ ಬಿಟ್ಟು ನಮ್ಮ ರೋಷನ್. ಸೊ ಎಲ್ರು ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಸಿ ಯು, ಬಾಯ್ ಬಾಯ್. ನಿಮ್ ಡೈಲಾಗು
ಜೋರಾಗಿ ಎಲ್ರು ಹೇಳ್ಬೇಕು. ರೆಡಿ? ಸೊ ಫ್ರೆಂಡ್ಸ್, ಎಲ್ಲ ಫ್ರೆಂಡ್ಸ್ ನ ಮೀಟ್ ಮಾಡಿ ಊಟ ಮಾಡಿ ಎಲ್ಲ ಹೋಗ್ತಾ ಇದೀವಿ. ಬಾಯ್ ಬಾಯ್, ಸಿ ಯು, ಟಾಟಾ, ಬೈ ಬೈ.